ಮನ್ಸಿಗೆ ಹೇಳೋರು ಕೆಲವು ಇಲ್ಲ ಅಂದ್ರೆ ವ್ಯವಸ್ಥೆ ಆಗ್ತಾರಂತೆ. ಅರ್ಥ ಆಗಿದೆ ಅಂದ್ರೆ ಅರ್ಥ ಆಗಿದೆ ಅಂತಂತದೆ. ಮನುಷ್ಯರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಬೇವರ್ಷ ಆಗ್ತಾರಂತೆ. ಅಂತಂದ್ರೆ ನಾನೊಬ್ಬ ಸ್ಟ್ಯಾಂಡರ್ಡ್ ಬೇವರ್ಷಿ. ನಮ್ಮ ಅಪ್ಪ ಅವಾಗಿಂದ ಬೈತಾ ಇದ್ರು, ನೀನು ಹೋಗ್ಲೇ ನಿಂದ ಉದ್ಧಾರ ಆಗ್ಬೇಡ ಹಿಂಗೆ ಹಿಂಗೆ. ಆದ್ರೆ ಅಪ್ಪ ಅಮ್ಮನ ಆಶೀರ್ವಾದ ಕೆಲವರಿಗೆ ಆಶೀರ್ವಾದ ಅಂತಾರೆ, ಬೈದ್ರು. ಆದ್ರೆ ನಮ್ಗೆ ಉಲ್ಟಾ ಹೊಳಿತು. ನಂದೇನಾಯ್ತಂದ್ರೆ ಇಲ್ಲಿ ಕೆಳಗಡೆ ಮಾಡಿದ್ರೆ ಆವಾಜ ಇಲ್ಲ. ನಂದೇನಾಯ್ತಂದ್ರೆ ಅಪ್ಪ ಅಮ್ಮ ಯಾವ ರೀತಿ ಬೈದ್ರು ಅದೇ ರೀತಿ ನಂದು ಜೀವನನ ಹಂಗೆ ಹೋಯ್ತು. ಮೊದಲು ಹಂಗೆ ಇಲ್ಲೇಗಿದ್ದೆ ನಾನು. ಹೆಂಗು ಹಾಂಗೋ ಈ ಕಡೆ ಆ ಕಡೆ ಈ ಕಡೆ ಏನಾದ್ರು ಟಪ್ಲಾಶಿ ಮಾಡ್ಕೊಂಡು 2 ಜನ ಉಳ್ತಿದ್ದೆ. ಚಟ ಇಲ್ಲ ರೀ, ದೇವಾಲಯ ಐತೆ, ಚಟನೇ ಇಲ್ಲ. ಚಟ ಅಂದ್ರೆ ಮಾನ್ಯ ಇಲ್ಲ. ಒಂದು 20 ಯಾರಾದ್ರೂ ದಬ್ಬಾಯಿ ಮಾಡಿದ್ರೆ ಒಂದು 2 ಹೊತ್ತಿಗೆ ಒಂದು 1 ಕೋಟಿ 2 ಕೋಟಿ ಬರುತ್ತೆ ಅಷ್ಟೇ. ಏನಾದ್ರೂ ದುಡ್ಡು ಗಿಟ್ಟು ಬಂದಪ್ಪ ಓಸೆ ಆಳ್ತೆ. ಮಿಕ್ಕಿದ್ದೆಲ್ಲ ಚಟ ಇಲ್ಲ. ಯಾರಾದ್ರೂ ಕಳ್ಕೊ ಹೊಡ್ಕೊ ಅದು ನಂದು ಇದು ನೀವು ನೋಡ್ಕೊ ಅಂದ್ರೆ ಅದು ನೋಡ್ಕೊಳ್ತೀವಿ, ಅದರಲ್ಲೂ ಇದಿಲ್ಲ. ಆದ್ರೆ ದಂಧೆ ಇಲ್ಲ ನನಗೆ. ದುಡಿಬೇಕಲ್ಲ, ದುಡಿಬೇಕಂದ್ರೆ ದುಡ್ಡು ಬೇಕು. ದುಡಿದ್ರೆ ಮಾತ್ರ ದುಡ್ಡು ಬರ್ತದೆ. ಅದಕ್ಕಾಗಿ ನಾನು ಈಗ ಗಂಧ ಸತ್ತವರು, ಗಂಧ ಬಿತ್ತವರು, ಗಂಧ ಇದ್ರೆ ಬಿಟ್ಟಾಗೆ ಇದ್ದವರು ಅವರೆಲ್ಲ ಮಕ್ಕಳ ಬೀಜ ಮಾಡ್ಕೊತಾರಲ್ಲ. ಶಂಕರ ಕೋಳಿ, ಮಕ್ಕಳ ಬೀಜ, ಆಮೇಲೆ ಚೋಕಲಿ, ಪ್ಯಾದೆ ಎದನ್ನ ಮಾಡ್ಕೊತೀವಿ ನೋಡಿ. ಅದನ್ನ ಹೋಗೋ ಅಂಗಡಿಗೆ ಮಾರಾಟ ಮಾಡ್ಕೊಂಡು ಹಂಗೂ ಜೀವನ ಮಾಡ್ಕೊಂಡು ಆರಾಮಾಗಿದ್ದೆ. ಅದರಲ್ಲಿ ನಂಗೇನು ಸ್ವಲ್ಪ ಕಷ್ಟ ಅಂದ್ರೆ ಒಂದು ಹೆಣ್ಣಿನ ಕಷ್ಟ. ಅದು ಒಂದು ನನಗೆ ನನ್ನ ಹಣೆ ಬದಿಲ್ಲ ಅಂತೆ. ಬಳೆ ಶಬ್ದ ನಮ್ಮ ಊರಲ್ಲೇ ಇಲ್ಲ. ಅದಕ್ಕೆ ಯಾರಾದ್ರೂ ಸಿಕ್ಕಿದ್ರೆ, ನಿಮ್ಮೂರಲ್ಲಿ ಸಿಕ್ಕಿದ್ರೆ ಪಟ್ಟಂತ ಹೇಳ್ಕೊಂಡು ಒಂದು ಮದುವೆ ಮಕ್ಕಳಿದೆ ಆಯ್ತಾ. ಹೋಗ್ತೀನಿ ನಾನು ಸಹಾಯ ಮಾಡಿದ್ದೀನಿ. ಹಾಯ್, ನೀವು ನೋಡಿದ್ರೆ ಕಡಕ್ ಇದ್ದಂಗೆ ಇದ್ದೆ. ಪುಲ್ಲಿಂಗ್ ಅಂದ್ರೆ ಪ್ಯಾಂಟ್ ಹಾಕೋರೇ ಗೊತ್ತುಂಟು. ಸ್ಲೀವ್ಲಿಂಗ್ ಅಂದ್ರೆ ಏನ್ ಗೊತ್ತುಂಟ? ಸ್ತ್ರೀಲಿಂಗ ಅಂದ್ರೆ ಏನಂದ್ರೆ ಲಂಗ ತೊಟ್ಟವ್ರಿಗೆ ಗೊತ್ತು. ಅನ್ನೋದು ಇಂಟು ಮಾಡ್ಕೊಂಡು ಬಕೆಟ್ ಅಲ್ಲಿ ಇಟ್ಬಿಡು. 8 ಬಕೆಟ್ನಾಗ ಬ್ರಾ ಇಡಬೇಕು. ಅಯ್ಯೋ ದೇವ್ರಿ, ಶಿವ ಶಿವ, ಎಂತ ಶಬ್ದವನ್ನು ಕೇಳುತ್ತಿವೆ ನನ್ನ ಪವಿತ್ರ ಕಿವಿಗಳು. ಇಂಥ ಶಬ್ದವನ್ನು ಕೇಳಕ್ಕಿಂತ ಕಿವಿಗೆ ತೂತ ಬಾನುವಲ್ಲ ಅಂತ ಒಂದೆಂತ ಹೇಳು. ಆಯ್ತು, ಚಲೋ ಐತಿ. ಇಬ್ರದ್ದು ಜೋಡಿ ಮಾಡಿರೋದು. ನಾನು ಬಾನು ಅಲ್ಲಿಲ್ಲ, ಬಕೆಟ್ ಅಲ್ಲಿಲ್ಲ. ಅದು ಏನ್ ಬರ್ತಿದೆ ಗೊತ್ತಾ? ಮಾತಾಡಬೇಕಾದ ಹಿಂಗ್ ಮಾಡು. ಹಿಂಗ ಕಂಸ ಮಹಾಭಾರತ ಕಥೆ ಕಂಸನ ಬಗ್ಗೆ ಕೇಳಿದ್ಯಾ? ಗರುಡ ಪುರಾಣದಲ್ಲಿ, ತುಳಸಿ ಪುರಾಣದಲ್ಲಿ ಕೇಳಿಲ್ವಾ? ಓಯ್ ಇಲ್ಲಿ ಕೇಳು. ಗರುಡ ಪುರಾಣ, ತುಳಸಿ ಪುರಾಣದಲ್ಲಿ ಕೇಳಬೇಡ. ನೀ ಯಾವ ಕಂಸನ್ ಬಗ್ಗೆ ಹೆಂಗ್ ನಾನು ಕನ್ನಡ ಶಾಲೆಯಾಗ ಕಂಸನ್ ಪಾತ್ರ ಮಾಡಿನ. ಅವಾಗ ಕೃಷ್ಣ ನಿಂಗೆ ಕೊಲೆ ಮಾಡ್ಬಿಟ್ಟಿದ್ದೆ. ಇವತ್ತು ನಿಂಗೆ ಕೃಷ್ಣಿ ಮಾಡಾಕ್ತಿದ್ದೆ. ನೀ ಇರೋದಿದ್ದಂಗ ಇರೋ ಮರೆಯ. ಕೃಷ್ಣನ ಅವತಾರ ಕಳೆದ್ರೆ ನಾ ನೋಡಕ್ ಒಲ್ಲಿ ನೋಡಕ್ಕ ಏನ್ ಮಸ್ತ್ ಇದನ್ರಿ. ಹೈಟ್ ಅಂತ ದೇವ್ರ ಏನ್ ಮಾಡ್ತಿದ್
ಜೋಡಿ ಇಟ್ಬಿಟ್ಟ ನನಗೂ ಅವ್ರಿಗೂ. ನೋಡಕ ಒಳ್ಳೆ ಗುಣ ಐತಿ, ಒಳ್ಳೆ ನಡತೆ ಐತಿ, ಮಸ್ತಾಗಿದ್ದಾನ, ಕಟ್ಟ ಮಸ್ತಾಗ. ಹೆಂಗಾರ ಮಾಡಿ ಅವನ್ನ ಮನಸ್ಸು ಮಾಡಿ ಪ್ರೀತಿ ಮಾಡು. ಯಾಕ ಸುಮ್ಮನೆ ನಿಂತಲ್ಲ? ನನ್ನ ಬಗ್ಗೆನೇ ಒಳ್ಳೆ ಮಾಡಕತ್ತೀನಿ. ಏನೋ ಖುಷಿ, ಏನೋ ತಾಳ್ಮೆಗೆ ಆಗದಿರುವಂತ ಕಷ್ಟ ಬಂದಂಗದೆ. ಅದಾಯ್ತು, ಇದೆಲ್ಲ ಮಾತಾಡಿದ್ ನನ್ನ ಬಗ್ಗೆ ನೀನು ಮತ್ತಿನ್ಯಾರ ಬಗ್ಗೆ ನಿಂತಿರೋರ್ ಬಗ್ಗೆ ಅಂತ ಮಾಡಿ ಏನು? ನಿಂದೆಲ್ಲ ಕಣ್ಣು ನಿಂತಿರೋ ಮೇಲೆ ಇದ್ದದಲ್ಲ. ಮತ್ತ ಬಂದಿರೋದು ಅದಕ್ಕೆ ಬಂದಿರ್ತಾರ, ನನ್ನ ಕಣ್ಣು ಏನಿದ್ರು ಅವ್ರ ಮೇಲೆ ಇರುತ್ತ. ನಾವು ಕರ್ಸ್ಕೊಂಡು ಹೋಗ್ತೀವೋ. ಅದಾಯ್ತು, ನನ್ನ ಬಗ್ಗೆ ಏನಾದ್ರು ಒಳ್ಳೆ ಮಾತಿಲ್ಲ, ನನ್ನ ಬಗ್ಗೆ ಮತ್ತೇನಾದ್ರು ಹೇಳ್ಬೇಕು ಹೇಳಿ. ಇಲ್ಲಿಂದ ನೋಡಕ ಮಸ್ತ್ ಇದೆಯಾ, ಮತ್ತಿನ್ನೇನು ಹೇಳ್ಬೇಕು? ನೀನು ಅಷ್ಟೇ ಇದೆ ಹಾಳಿಲ್ಲ. ಒಂದ್ ಕೆಲಸ ಮಾಡೋಣ, ಏನು ಮಾಡೋಣ? ಈಗ ಸದ್ಯಕ್ಕೆ ನೀನು ಮತ್ತೇನಾದ್ರೂ ಹೇಳಿದ್ದೆ ಹೇಳ್ಬಿಡು. ಹೆಂಗಾರ ಮಾಡಿ ಅವನ್ನ ಪ್ರೀತಿ ಮಾಡ್ಲಾಬೇಕ್ರಿ. ನೋಡಕ ಬಹಳ ಬೊಂಬಟ್ಟಾಗೈತಿ. ಯಾಕ ಮತ್ತೆಂತ ಮಾಡ್ಕೊಂಡ್ ಸಾಯಿ ನಿಂತಿಲ್ಲ ಅಂದ್ರೆ ಮತ್ತೆಂತ ಮಾಡ್ಕೊಂಡ್ ಸಾಯಿದು ಇದೆ. ನನಗೆ ನೀನು ಒಂದು ಕೆಲಸ ಮತ್ತೆ ಏನ್ ಗೊತ್ತಾ? ನೀನ್ ನನ್ನ ಮಾತು ಕೇಳಿ ಭೂಮಿ ಮ್ಯಾಗ ಇಲ್ಲ ಅಂದ್ರೆ. ಭೂಮಿ ಮೇಲೆ ಇಲ್ಲ, ಎಲ್ಲಿ ಯಾಕ ಭೂಮಿ ಮ್ಯಾಗ ಇಲ್ಲ ಮತ್ತೆ ನೀನು ಮತ್ತೆ ಇದ್ದಿ? ನೆಲದ ಮ್ಯಾಗ ಇದ್ದಿ. ಈ ಸದ್ಯಕ್ಕೆ ನೆರಳಿನ ಮೇಲೆ ಅದು ಇದ್ದಿ, ನೀನು ಹೆಗಲ ಮೇಲೆ ಮತ್ತೆ ಬಂದ್ರೆ ಮತ್ತೆ ಅದಕ್ಕೆ ನೀ ಸಣ್ಣ ಕೂಸ್ ಅಂತ ಮಾಡಿ ಏನು ಹಾಕೊಳಕ್ಕ. ಹಂಗಾದ್ರೆ ನಿನ್ನ ನಾ ಅವ್ರು ಹೇಳೋದ್ರ ಮಾತು ಕೇಳಿ ಹುಯ್ಯ ಅಷ್ಟೇ ಹೇಳು, ಅಣ್ಣ ಹೇಳ್ಬೇಡ. ಅಣ್ಣ ಶಾರ್ಟ್ ಕಟ್ ಮಾಡ್ಬೇಡ. ಹುಯ್ಲ ಒಯ್ಲನ ಹುಯ್ಲನ ಹುಯ್ಯ ಹುಯ್ಯ ಹುಯ್ಯ. ನಮ್ ಕಡೆ ಏನಂತಾರೆ ಹೇಳು? ದನ ಕನ್ನ ಅನ್ನೋದು ಏನಂತ? ಏ ನಾನಿನ ಕೆಲಸ ಹೇಳಿದ್ನಲ್ಲ, ನೀ ಹಿಂಗ ರಸ್ತೆಗೆ ಮಾತಾಡಿ ನಿಂತ್ಕೊಂತೀಯೋ, ಇಲ್ಲ ಫ್ರೆಶ್ ಆಗಿ ತಗೊಂಡು ಬಂದಿರೋ ಸಾಮಾನ್ಯ ಎಲ್ಲ ಅಂಗಡಿ ತಗೊಂಡು ಬರ್ತೀಯೋ? ಫ್ರೆಶ್ ಆದ ಸಾಮಾನ್ಯ ಬೇಗ ಅಂಗಡಿ ಕೊಡದೇ ಇದ್ರೆ ಹಾಳಾದ್ರೆ ಮತ್ತೆ ತಗೋದಿಲ್ಲ. ಯಾರು ಫ್ರೆಶ್ ಕೇಳ್ತಾರೆ. ಎಂತ ತಕ ಬಂದಿ? ಅಯ್ಯೋ ದೇವ್ರೆ, ಇಲ್ಲ ಎಲ್ಲ ಓಪನ್ ಮಾಡಿ ನೋಡ್ರಿ. ಏನು ಬಂದಿರೋದು ನಿನ್ನ ಬ್ಯಾನಿ? ಏನೇನ್ ಕೆಲಸ, ಏನೇನ್ ತಂದಿದ್ದೆ? ಏನೇನ್ ತಗೊಂಡು ಬಂದಿನಿ? ಲಾಡು ತಗೊಂಡು ಬಂದಿದ್ದೀನಿ. ಫ್ರೆಶ್ ಆಗಿ ನಾನಾ ನನ್ನ ಕೈಯಾರ ಮಾಡಿದ ಜಿಲೇಬಿ ತಗೊಂಡು ಬಂದಿನಿ. ಜಿಲೇಬಿ ಜಿಲೇಬಿ ರೌಂಡ್ 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 ಎಂತ ನಡಬರ್ಕ ತೂತಿರುತ್ತೆ. ಸ್ಟೇಟ್ ಜಿಲೇಬಿ ಮಾಡ್ಲಿಕ್ಕೆ ಬಂದಿದ್ರೆ ನಂತರ ಜಿಲೇಬಿ ಒಂದು ಸ್ಟೇಟ್ ಮಾಡ್ಲಿಕ್ಕೆ ಬಂದಿಲ್ಲ. ಸ್ಟ್ರೈಟ್ ನಮ್ಮ ಕೈಯಾಗ ಮಾಡಕ್ ಬರಂಗಿಲ್ಲ, ಅದೇನಿದ್ರು ರೌಂಡ್ ಬರೋದು. ಸ್ಟ್ರೈಟ್ ಯಾರು ಮಾಡ್ತಾರದು? ಅದು ಹೆಂಗಸ ಮಾಡೋದು, ಎಲ್ಲ ರೌಂಡೇ ಆಗೋದು. ನಾವು ಮಾಡಿದ್ರೆ ಸ್ಟೇಟ್ ಆಗ್ತದೆ ಜಿಲೇಬಿ. ಅಂದ್ರೆ ನೀವ್ ಮಾಡಿದ್ರೆ ನೆಟ್ಟಿಗೆ ಇರುತ್ತಾ? ಹೌದು, ಜಿಲೇಬಿ ನಾವು ಸ್ಟೇಟೇ ಮಾಡೋದು. ಅಂದ್ರೆ ನಮಗೆ ಬರಂಗಿಲ್ಲ, ಅದು ಗಂಡಸರು ಮಾಡೋದು ಗಂಡಸರ ಮಾಡ್ಬೇಕು ಮತ್ತದು. ಅದೇ ಅದೇ ಬಿಟ್ಟು ಲಗ್ನ ಕೊಟ್ಟು ಬರ್ತಿಲ್ಲ. ಲಗುನ ಕೊಟ್ಟು ಬರ್ಲಿಕ್ಕೆ ಹೋದ್ರೆ ಬೇಜಾರಿಲ್ವಾ? ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಡಮರ್ ಆದ್ರೂ ಆಗ್ಬೇಕಲ್ಲ. ಡಮರ್ ಅಂದ್ರೆ ಎಂತದು? ಅದು ಮುಂದಕ್ಕೆ ನೀ ಹೆಜ್ಜೆ ಇಡಬಲ್ಲ, ಏನದು? ಒಂದ್ ದಿವಸ ನಿನ್ನ ಕಂತ ಚಲೋ ಇದೆ ಅಂತ ಕೇಳಿದೆ, ನಾನು ಹಾರಿಗೆ ಹೇಳ್ತೆ ಅಂತ. ಅಂದ್ರೆ ನಾ ಹಾಡೋದಕ್ಕೆ ನೀ ಕಾಡ್ಕೊಂಡು ನಿಂತಿ? ಅಲ್ಲ, ನೀ ಹೇಳ್ದೆ ಇದ್ರೆ ನಾ ಹೇಳ್ತೆ. ಹೇಳ್ತೀಯ? ಬೆಳಗ್ಗೆ ಹೇಳ್ತು ಬಂದಿ ಇಲ್ಲೋ? ಮಂದಿ ಇದರ ಮಂದಿ ಮುಂದೆ ಹೇಳ್ತೀನಿ ಎಂತ ಗಲೀಜ್ ಮಾತಾಡ್ತೇನೆ ನೀನು. ಹಾಡು ಹೇಳ್ತೆ. ಓ ಇವನ ಮಾತಾ ಹಂಗೆ ಐತ್ರಿ. ನಾ ಆಪರೇಷನ್ ಮಾಡ್ಕೋಬೇಕಂದಿದ್ದೀನಿ. ನಾಲಿಗೆ ಮೂಗಿಂದ ಆಪರೇಷನ್ ಇದೆ ನಂದು. ಇದು ಮಾಡ್ಕೊಂಡು ಮಾತಾಡ್ಬೇಕು. ಓ ಹಂಗೇನು? ಅಂದ್ರ ಹೇಳ್ತಿ ಅನ್ನೋದು ನೀ ಹೇಳ್ತಿ ಅಂತಿ. ನಾನು ಕರೆಕ್ಟೇ ಹೇಳ್ತೆ, ನಾನು ಹಾಡು ಹೇಳ್ತೆ. ಹಾಡು ಹೇಳ್ತಿ, ಮತ್ತೆ ಯಾಕೆ ತಡ ಮಾಡ್ತಿ? ನಾನು ಹೇಳ್ತಿ. ಗಲೀಜ್ ಮಾಡ್ಬೇಡ. ಹಾಡು ಮಾಡ್ಬೇಡ ಅಂದಿ. ಹಾಡು ಹೇಳ್ಬೇಕಂದ್ರೆ ಯಾರು ಹೊಲಸು ಮಾಡ್ತಾರೋ? ಇದ ಹುರುಪ್ರಾಗ ಎಪ್ಪತ್ತಲ್ಲ ಎಪ್ಪತ್ತ. ಅದೇ ಸ್ವಲ್ಪ ಹೇಳು. ಹೆಂಗ್ ಹೇಳಕ್ ಬರುತ್ತದು? ಸ್ವಲ್ಪ ನಾ ಹೇಳ್ತೆ, ಸ್ವಲ್ಪ ಓಕೆ